18ನೇ ಆವೃತ್ತಿಯ ಐಪಿಎಲ್ನಲ್ಲಿ ಆರ್ಸಿಬಿ ಮತ್ತೊಂದು ಗೆಲುವು ದಾಖಲಿಸಿದೆ. ಆಡಿದ 4 ಪಂದ್ಯಗಳ ಪೈಕಿ 3 ಪಂದ್ಯಗಳನ್ನು ಆರ್ಸಿಬಿ ಈ ಸಲ ತವರಿನಾಚೆ ಗೆದ್ದಿದ್ದು ವಿಶೇಷ. ಈ ಸಲ ಈ 3 ಗೆಲುವು ಒಂದಕ್ಕಿಂತ ಒಂದು ಸ್ಪೆಷಲ್. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ 2019ರ ಬಳಿಕ ಆರ್ಸಿಬಿ ಗೆದ್ದಿರಲಿಲ್ಲ. ಆದರೆ ಈ ಸಲದ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲೇ ಆರ್ಸಿಬಿ ಕೆಕೆಆರ್ ತಂಡದ ಎದುರು 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿ ಶುಭಾರಂಭವನ್ನ ಮಾಡಿತ್ತು. ಇದಾದ ಬಳಿಕ ಚೆನ್ನೈನ ಚೆಪಾಕ್ ಮೈದಾನದಲ್ಲಿ 2008ರ ಬಳಿಕ ಒಂದೇ ಒಂದು ಗೆಲುವನ್ನು ದಾಖಲಿಸಲಿಕ್ಕೂ ಈ ರೆಡ್ ಆರ್ಮಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಪಾಟಿದಾರ್ ಪಡೆ 17 ವರ್ಷಗಳ ಬಳಿಕ ಚೆಪಾಕ್ ಭದ್ರಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಳೆದೊಂದು ದಶಕದಿಂದ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಆರ್ಸಿಬಿಗೆ ಗೆಲುವು ಅನ್ನೋದು ಮರೀಚಿಕೆಯಾಗಿತ್ತು. 2015ರ ಬಳಿಕ ಬೆಂಗಳೂರು ಟೀಮ್ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಗೆದ್ದಿರಲಿಲ್ಲ. ಆದರೆ ಆರ್ಸಿಬಿ ಇದೀಗ ಮುಂಬೈನಲ್ಲೂ ಗೆಲುವಿನ ಬರ ನೇಗಿಸಿಕೊಂಡಿದೆ. 3 ಪ್ರತಿಷ್ಠಿತ ಸ್ಟೇಡಿಯಂನಲ್ಲಿ ಗೆದ್ದಿರುವ ಆರ್ಸಿಬಿ ಹೊಸ ಇತಿಹಾಸ ನಿರ್ಮಿಸುವತ್ತ ದಾಪುಗಾಲು ಇಡ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಲ ಕಪ್ ನಮ್ದೇನಾ? ನೀವೇನಂತೀರಾ? ಕಮೆಂಟ್ ಮಾಡಿ. ಐಪಿಎಲ್ ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com.